ಕೆಪಿಎಸ್ಸಿಯಲ್ಲಿ ನಡೆದಿದೆ ಅನ್ನುವಂತಹ ನೇಮಕಾತಿಯ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಮೆಗಾ ರೇಡ್ ಮಾಡಿದೆ. ಅತ್ತ ಸಾಹುಕಾರ್ಗೆ ಡ್ರಿಲ್ ಮಾಡ್ತಾ ಇದ್ರೆ ಇಡಿ ಅಧಿಕಾರಿಗಳು, ಇತ್ತ ಹೈಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದೆ. ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನಕ್ಕೆ ಶಿವಶಂಕರಪ್ಪ ಸಾಹುಕಾರ್ ಅವರನ್ನೇ ಮರು ನೇಮಕ ಮಾಡಿ ಅನ್ನುವ ಆದೇಶವನ್ನ ಕೊಟ್ಟಿದೆ. ರಾಜ್ಯಪಾಲರು ಹೊರಡಿಸಿದ್ದ ಅಮಾನತು ಆದೇಶವನ್ನ ಹೈಕೋರ್ಟ್ ರದ್ದುಗೊಳಿಸಿದೆ. ನ್ಯಾಯಮೂರ್ತಿ ಸೂರಜ್ ಗೋವಿಂದ್ ರಾಜು ಅವರಿದ್ದ ಪೀಠ ಇದೀಗ ರಾಜ್ಯಪಾಲರು ಹೊರಡಿಸಿದಂತಹ ಆದೇಶವನ್ನ, ಅಮಾನತು ಆದೇಶ ಹೊರಡಿಸಿದ್ರು, ಅದನ್ನ ರದ್ದುಗೊಳಿಸಲಾಗಿದೆ. ಅಮಾನತುಗೊಳಿಸುವಂತೆ ಸಂಪುಟದ ಸಲಹೆ ಶಿಫಾರಸು ಮಾಡಿಲ್ಲ. 7 ದಿನಗಳಲ್ಲಿ ಕೆಪಿಎಸ್ಸಿ ಅಧ್ಯಕ್ಷರನ್ನಾಗಿ ಮರು ನೇಮಕಕ್ಕೆ ಆದೇಶವನ್ನ ಇದೀಗ ಕೋರ್ಟ್ ನೀಡಿದೆ. ಪುತ್ರಿಯರ ನೇಮಕಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ನಿರ್ಧಾರ ಕೈಗೊಳ್ಳುವಂತಿಲ್ಲ. ಕೆಪಿಎಸ್ಸಿ ಅಧ್ಯಕ್ಷರ ವಿರುದ್ಧದ ಆರೋಪದ ಬಗ್ಗೆ ಕೋರ್ಟ್ ತೀರ್ಮಾನಿಸಿಲ್ಲ. ರಾಜ್ಯಪಾಲರು ಸಚಿವ ಸಂಪುಟದ ತೀರ್ಮಾನವನ್ನಷ್ಟೇ ಅನುಸರಿಸಬೇಕು. ಜುಲೈ 10ರಂದು ರಾಜ್ಯಪಾಲರು ಹೊರಡಿಸಿದಂತಹ ಆದೇಶವನ್ನೇ ಇದೀಗ ಹೈಕೋರ್ಟ್ನ ಏಕಸದಸ್ಯ ಪೀಠ ರದ್ದುಗೊಳಿಸಿದೆ. ಹೈಕೋರ್ಟ್ನ ಏಕಸದಸ್ಯ ಪೀಠದಿಂದ ಸ್ಪಷ್ಟನೆಯನ್ನ ನೀಡಲಾಗಿದ್ದು, ಸಚಿವ ಸಂಪುಟದ ಘಟನೋತ್ತರ ಅನುಮೋದನೆ ಕಾನೂನು ಬಾಹಿರವಾದುದು ಅನ್ನುವ ವಾದವನ್ನ ಮಾಡಲಾಗಿತ್ತು. ಶಿವಶಂಕರಪ್ಪ ಪರ ಹಿರಿಯ ವಕೀಲ ಅರುಣ್ ಶ್ಯಾಮ್ ಅವರು ವಾದಿಸಿದ್ರು. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶ ಕೊಟ್ಟಿದೆ ಕೋರ್ಟ್. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್ ವಾಗಟ, ಈಗಾಗಲೇ ರಾಜ್ಯಪಾಲರು ಅಮಾನತನ್ನ ಮಾಡಿದ್ರು, ಇದೀಗ ಆ ಒಂದು ಅಮಾನತನ್ನೇ ವಜಾಗೊಳಿಸಿದೆ ಕೋರ್ಟ್. ಏನೆಲ್ಲ ಅಂಶಗಳನ್ನು ಈ ಸಂದರ್ಭದಲ್ಲಿ ಮೆನ್ಷನ್ ಮಾಡಿದೆ, ಯಾವ ಕಾರಣಕ್ಕಾಗಿ ಇದೀಗ ಅವರನ್ನ ಮತ್ತೆ ಕೆಪಿಎಸ್ಸಿ ಅಧ್ಯಕ್ಷನಾಗಿ ನೇಮಕ ಮಾಡಿ ಅಂತ ಹೇಳಿದೆ? ನವಿತಾ ಜೈನ್, ಒಂದು ಕಡೆ ಕೆಪಿಎಸ್ಸಿಯ ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಡಿ ಅಧಿಕಾರಿಗಳು ರೇಡ್ ಮಾಡಿರುವಂತದ್ದು. ಅದೇ ಕೆಪಿಎಸ್ಸಿಯ ಮಾಜಿ ಅಧ್ಯಕ್ಷನಾಗಿರುವಂತಹ ಶಿವಶಂಕರಪ್ಪ ಸಾಹುಕಾರ್ ಅವರ ಮನೆಯಲ್ಲಿ ಕೂಡ ರೇಡ್ ಮಾಡಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇದೇ ಒಂದು ಸಂದರ್ಭದಲ್ಲಿ ಈಗ ಅವರಿಗೆ ಹೈಕೋರ್ಟ್ ಮೂಲಕವಾಗಿ ಒಂದು ಗುಡ್ ನ್ಯೂಸ್ ಸಿಕ್ಕಿರುವಂತಂದ್ರೆ, ರಾಜ್ಯಪಾಲರು ಆದೇಶವನ್ನ ಏನು ರದ್ದು ಮಾಡಿದ್ರು, ಈ ನಿಟ್ಟಿನಲ್ಲಿ ಅಂದ್ರೆ ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಅಧ್ಯಕ್ಷರನ್ನ ರದ್ದು ಮಾಡಿದ್ರು. ಅದನ್ನ ಪ್ರಶ್ನೆ ಮಾಡಿ ಶಿವಶಂಕರಪ್ಪ ಸಾಹುಕಾರ್ ಹೈಕೋರ್ಟ್ ಮೆಟ್ಟಿಲೇರಿದ್ದು ಸುಮಾರು ಜೂನ್ 10ನೇ ತಾರೀಕು ಕೊಟ್ಟಂತ ಆದೇಶವನ್ನ ರದ್ದು ಮಾಡಬೇಕು ಅಂತೇಳಿ ಅರ್ಜಿಯನ್ನ ಹಾಕೊಂಡಂತ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ನ ಏಕಸದಸ್ಯ ಪೀಠ ಸೂರಜ್ ಅವರ ಇದ್ದಂತಹ ಏಕಸದಸ್ಯ ಪೀಠ ಈಗ ರಾಜ್ಯಪಾಲರ ಆದೇಶವನ್ನ ರದ್ದು ಮಾಡಿರುವಂತದ್ದು. ಯಾಕಂದ್ರೆ ಇಲ್ಲಿ ಸಚಿವ ಸಂಪುಟದ ಸಲಹೆ ಆಗಿರ್ಬೋದು, ಮತ್ತೆ ಅವರ ಯಾವುದೇ ರೀತಿಯಾದಂತಹ ಅನುಮೋದನೆ ಇಲ್ಲದೆ ಇಲ್ಲಿ ನೇರವಾಗಿ ರಾಜ್ಯಪಾಲರು ಅವರ ಆದೇಶವನ್ನ ಕೊಟ್ಟಿದ್ದಾರೆ. ಆ ರೀತಿ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಹೀಗಾಗಿ ಸಚಿವ ಸಂಪುಟದ ಅನುಮೋದನೆ ಇಲ್ಲದೆ ಈ ತರ ಮಾಡಲಾಗಿದೆ ಅನ್ನೋ ಬಗ್ಗೆ ಹಿರಿಯ ವಕೀಲರಾಗಿರುವಂತಹ ಅರುಣ್ ಶ್ಯಾಮ್ ಅವರು ಕೂಡ ವಾದವನ್ನ ಮಾಡಿದ್ರು. ಇಲ್ಲಿ ಈಗ ಮರು ನೇಮಕಕ್ಕೆ 7 ದಿನ ಒಳಗಾಗಿ ಕೆಪಿಎಸ್ಸಿಯ ಅಧ್ಯಕ್ಷ ಸ್ಥಾನವಾಗಿ ಮರು ನೇಮಕ ಮಾಡುವಂತಹ ವಿಚಾರ ಸಂಬಂಧಪಟ್ಟಂತೆ ಹೈಕೋರ್ಟ್ ಈಗ ಮಹತ್ವದ ಆದೇಶವನ್ನ ಕೊಟ್ಟಿರುವಂತದ್ದು. ಅದಲ್ಲದೆ ಈಗ ಅವರ ಪುತ್ರಿಯರ ವಿಚಾರ ಆಗಿರ್ಬೋದು, ಮತ್ತೆ ಅವರ ಆ ಮೇಲಿರುವಂತಹ ಆರೋಪದ ವಿಚಾರವಾಗಿ ಪರಿಗಣಿಸಿಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಹೈಕೋರ್ಟ್ ಈಗ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿರುವಂತದ್ದು. ಅದಲ್ಲದೆ ಈಗ ಪ್ರಮುಖವಾಗಿ ಇರುವಂತಂದ್ರೆ ಇಲ್ಲಿ ಆದೇಶ ಮಾಡಿರುವಂತದ್ದು ರಾಜ್ಯಪಾಲರು ನೇರವಾಗಿ ಜೀವನ ಮಾಡಿದ್ದಾರೆ. ಹೀಗಾಗಿ ಒಂದು ರಾಜ್ಯ ಸರ್ಕಾರದ ಸಚಿವ ಸಂಪುಟದ ಅನುಮೋದನೆ ಅಥವಾ ಸರ್ಕಾರದ ಮಟ್ಟದಿಂದ ಯಾವುದೇ ರೀತಿಯಾದಂತಹ ರಾಜ್ಯಪಾಲರಿಗೆ ಸಲಹೆ ಆಗಿರ್ಬೋದು ಅಥವಾ ಸೂಚನೆ ಆಗಿರ್ಬೋದು, ಮನವಿ ಆಗಿರ್ಬೋದು, ಯಾವುದು ಕೂಡ ಅವರಿಗೆ ರೆಸ್ಪಾನ್ಸ್ ಆಗಿಲ್ಲ. ಆದ್ರೆ ಅದನ್ನ ಅವರು ಯಾವ್ದು ಕಳಿಸ್ಕೊಟ್ಟಿಲ್ಲ. ಹೀಗಾಗಿ ಇದನ್ನ ಪರಿಗಣಿಸಿ ಇದು ಅವರ ಸ್ಥಾನಮಾನಕ್ಕೆ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ಅವರು ವಾದವನ್ನ ಮಾಡಿದ್ರು. ಹೀಗಾಗಿ ಹೈಕೋರ್ಟ್ ಏಕಸದಸ್ಯ ಪೀಠ ಅವರ ಮನವಿಯನ್ನ ಪುರಸ್ಕಾರ ಕೊಟ್ಟಿರುವಂತದ್ದು. ಇಲ್ಲಿ ರಾಜ್ಯಪಾಲರ ಒಂದು ಆದೇಶ ಏನಿತ್ತು, ಆದೇಶವನ್ನ ರದ್ದು ಮಾಡಿ 7 ದಿನಗಳ ಒಳಗಾಗಿ ಅವರನ್ನ ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನಕ್ಕೆ ಮರು ನೇಮಕ ಮಾಡಬೇಕು ಅಂತೇಳಿ ಆದೇಶವನ್ನ ಕೊಟ್ಟಿದೆ. ನವಿತಾ ಜೈನ್. ಗಂಗಾಧರ್, ಈಗ ಸಂಪುಟದ ಸಲಹೆ ಶಿಫಾರಸು ಮಾಡಿಲ್ಲ, ಅಲ್ಲಿ ಜೊತೆಗೆ ಕಾನೂನಾತ್ಮಕವಾಗಿ ನಡೆದುಕೊಂಡಿಲ್ಲ ರಾಜ್ಯಪಾಲರು ಅನ್ನುವಂತಹ ಹಿನ್ನೆಲೆಯಲ್ಲಿ ಇದೀಗ ಮರು ಆದೇಶಕ್ಕೆ ಈಗ ಸೂಚನೆಯನ್ನ ಕೂಡ ಕೊಟ್ಟಿದೆ. ಈಗ ಇರುವಂತಹ ಆಪ್ಷನ್ಸ್ ಏನು? ಈಗ ರಾಜ್ಯಪಾಲರಿಗೆ ಆ ಪರಮಾಧಿಕಾರ ಇಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಕೋರ್ಟ್ ಇಲ್ಲಿ ಮನಗೊಂಡು, ಜೊತೆಗೆ ಆರೋಪದ ಬಗ್ಗೆ ಗೊತ್ತಿಲ್ಲ ಅಂದ್ರೆ ತಿಳಿದಿಲ್ಲ ಅನ್ನುವ ವಿಚಾರವನ್ನು ಕೂಡ ಕೋರ್ಟ್ ಹೇಳಿದೆ ಇಲ್ಲಿ ಅಂತ. ಹೌದು, ಖಂಡಿತವಾಗಿಯೂ ನೇತಾಜನ್. ಯಾಕಂತಂದ್ರೆ ಅವರ ಮೇಲಿರುವಂತಹ ಆರೋಪದ ಬಗ್ಗೆ ಪ್ರಾಸಿಕ್ಯೂಷನ್ ಮತ್ತೆ ರಾಜ್ಯಪಾಲರ ಒಂದು ಪರವಾಗಿ ಒಂದು ವಾದವನ್ನ ಮಾಡಿದಂತಹ ಸಂದರ್ಭದಲ್ಲಿ ಅವರ ಮೇಲಿರುವಂತಹ ಆರೋಪದ ಬಗ್ಗೆ ಸದ್ಯಕ್ಕೆ ಹೈಕೋರ್ಟ್ ಪರಿಗಣಿಸಿಲ್ಲ. ಈಗ ಅವರ ರಾಜ್ಯಪಾಲರು ಕಾನೂನಿನ ಅಡಿಯಲ್ಲಿ ಅವರು ಆದೇಶವನ್ನ ಅಂದ್ರೆ ಅವರ ಅಧ್ಯಕ್ಷ ಸ್ಥಾನವನ್ನ ವಜಾ ಮಾಡುವಂತದ್ದು ಏನಿದೆ ಆ ನಿಟ್ಟಿನಲ್ಲಿ ಅವರ ಪರಿಗಣನೆಗೆ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ಈಗ ಹೈಕೋರ್ಟ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತದ್ದು. ಒಂದು ಮುಖ್ಯವಾದಂತಹ ಅಂಶವನ್ನ ಪರಿಗಣಿಸುವುದಂತ ನೋಡೋದಾದ್ರೆ
ಇಲ್ಲಿ ಏನು ಕೆಪಿಎಸ್ಸಿ ಅಧ್ಯಕ್ಷರ ಆದಂತಹ ಸಂದರ್ಭದಲ್ಲಿ ಅಥವಾ ಅವರ ಮೇಲೆ ಆರೋಪ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಸರ್ಕಾರದ ಮಟ್ಟದಿಂದ ಆಗಿರಬಹುದು ಅಥವಾ ಸಚಿವ ಸಂಪುಟದ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಅಂದ್ರೆ ಅವರಿಂದ ರಾಜ್ಯಪಾಲರಿಗೆ ಒಂದು ಮನವಿ ಪತ್ರ ಆಗಿರ್ಬೋದು, ಮತ್ತೆ ಇದನ್ನ ಶಿಫಾರಸು ಮಾಡುವಂತ ನಿಟ್ಟಿನಲ್ಲಿ ಅವರನ್ನ ಪರಿಗಣಿಸಬೇಕು ಅಂತೇಳಿ ಸಚಿವ ಸಂಪುಟ ಅದನ್ನ ಯಾವುದೇ ರೀತಿಯಾದಂತ ಕಳ್ಸಿಕೊಟ್ಟಿಲ್ಲ. ಅದ್ರಲ್ಲಿ ಏಕಾಏಕಿ ಇಲ್ಲಿ ರಾಜ್ಯಪಾಲರು ನೇರವಾಗಿ ಅವರನ್ನ ಅರ್ಜಿಯನ್ನ ವಜಾ ಮಾಡು ಅಂದ್ರೆ ಅವರನ್ನ ಅಧ್ಯಕ್ಷ ಸ್ಥಾನವನ್ನ ತೆಗೆಯುವಂತ ಹಂತ ಏನಿದೆ ಅದು ಬರೋದಿಲ್ಲ ಕಾನೂನಿನ ಅಡಿಯಲ್ಲಿ ಅಂತ ಹೇಳಿ, ಹೀಗಾಗಿ ಅದನ್ನ ಮರುನೇಮಕ ಮಾಡುವಂತ ನಿಟ್ಟಿನಲ್ಲಿ ಆದೇಶವನ್ನ ಕೊಟ್ಟಿದ್ದಾರೆ. ಅದು 7 ದಿನಗಳ ಒಳಗಾಗಿ ಮಾಡಬೇಕು ಅಂತ ಹೇಳಿ. ಈಗ ಹೈಕೋರ್ಟ್ ಆರ್ಡರ್ ವೈಸ್ ಇವಾಗ ಯಾವ ರೀತಿ ಅದನ್ನ ಸರ್ಕಾರ ಪರಿಗಣಿಸುತ್ತೆ ಅನ್ನೋದು ನೋಡ್ಬೇಕಾಗುತ್ತೆ. ಇವತ್ತಿನ ಆಗಿರುವಂತಹ ಬೆಳವಣಿಗೆಯನ್ನು ಕೂಡ ಪರಿಗಣಿಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಒಂದ್ ವೇಳೆ ಏನಾದ್ರೂ ಇಲ್ಲಿ ಇವತ್ತಿನ ಇಡಿ ರೇಡ್ ಆಗಿರ್ಬೋದು, ಒಂದ್ ವೇಳೆ ಇಡಿ ಅಧಿಕಾರಿಗಳವರನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ, ಬಂಧನಕ್ಕೆ ಒಳಪಡಿಸಿದ್ರೆ ವಾಟ್ ನೆಕ್ಸ್ಟ್ ಅನ್ನೋದು. ಎಸ್ ಅದೇ ನಮಿತಾ ಜೈನ್ ಅಂದ್ರೆ ಈಗ ಸದ್ಯಕ್ಕೆ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಇದರಲ್ಲಿ ಬಹುಮುಖ್ಯವಾಗಿ ಹವಾಲ ಮೂಲಕವಾಗಿ ಕೆಪಿಎಸ್ಸಿಯ ಪಶುವೈದ್ಯಾಧಿಕಾರಿಗಳ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇನಾಮಿ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಆಗಿರುವಂತದ್ದು ಏನಿದೆ, ಅದರಲ್ಲಿ ಏನಾದ್ರು ಒಂದು ವೇಳೆ ಏನಾದ್ರು ಸಾಬೀತಾಗಿ ಅದಕ್ಕೆ ದಾಖಲೆಗಳು ಪೂರಕ ಸಿಕ್ಕಂತ ಸಂದರ್ಭದಲ್ಲಿ ಅವರನ್ನ ಏನಾದ್ರು ಒಂದು ವೇಳೆ ಬಂಧನ ಮಾಡಿದ್ರೆ ಇದು ಮತ್ತೆ ಹೈಕೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಹೈಕೋರ್ಟ್ ಗಮನಕ್ಕೆ ತರುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅಥವಾ ಯಾರಾದ್ರೂ ರಿಟ್ ಪಿಟಿಷನ್ ಅನ್ನ ಆಗ್ಬೋದು. ಇಲ್ಲಿ 1 ವಾರದ ಅವಕಾಶ ಇರುವಂತದ್ದು. 1 ವಾರದ ಒಳಗಾಗಿ ಏನಾದ್ರೂ ಬೇರೆ ಹಿರಿಯ ಅಧಿಕಾರಿಗಳ ಸಂಬಂಧಪಟ್ಟಂತೆ ಈ ಕೇಸ್ ಸಂಬಂಧಪಟ್ಟಂತೆ ಬೇರೆ ರೀತಿಯ ಬೆಳವಣಿಗೆಗಳಾದ್ರೆ ಇದು ಮತ್ತೆ ಅದು ಕೆಪಿಎಸ್ಸಿಯ ಶಿವಶಂಕರಪ್ಪ ಏನಿದ್ದಾರೆ ಆದ್ರೆ ಮಾಜಿ ಅಧ್ಯಕ್ಷರಿಗೆ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ. ನಮಿತಾ ಜೈನ್. ಓಕೆ, ಥ್ಯಾಂಕ್ ಯು ಗಂಗಾಧರ್ ವಾಗಟ ಡೀಟೇಲ್ಸ್ಗೆ.